ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಶೋ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ಆಗಿ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಹಾಗೆ ನಮ್ಮ ಮಂಡ್ಯ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ರೆಸಿಪಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಫಸ್ಟು ನಾನು ಒಂದು ಅರ್ಧ ಕೆಜಿ ಆಗುವಷ್ಟು ಮೊಟ್ಟೆ ಕೋಳಿನ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಚರ್ಬಿ ಇದೆ ಅಂತ. ಈ ಥರ ಇರೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ. ಕುಕ್ಕರ್ ಬಿಸಿ ಆದಮೇಲೆ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಸಣ್ಣದಾಗಿ ಹಚ್ಚಿರೋಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕಾಗತ್ತೆ ಈರುಳ್ಳಿ. ಈ ಟೈಮಲ್ಲಿ ಪುದೀನ ಕೂಡ ಸೇರಿಸ್ಕೊಳ್ಬೋದು. ಪುದೀನ ಫ್ಲೇವರ್ ಇಷ್ಟ ಆಗುತ್ತೆ ಅನ್ನೋರು. ಆದರೆ ನಾನಿಲ್ಲಿ ಪುದೀನನ ಸೇರಿಸ್ಕೊತಾ ಇಲ್ಲ. 1 ಕಡ್ಡಿ ಆಗುವಷ್ಟು ಕರ್ಬೇವು ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಕರ್ಬೇವು ಸೊಪ್ಪು ಹಾಕಿದ್ರೂ ಕೂಡ ಅಷ್ಟೇ ಮೊಟ್ಟೆ ಕೋಳಿ ಸಾಂಬಾರಿಗೆ ಒಂದೊಳ್ಳೆ ಫ್ಲೇವರ್ನ ಬರುತ್ತೆ ಅಂತಲೇ ಹೇಳ್ಬೋದು. ಇದು ಎರಡನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಎಣ್ಣೆನ ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ಚಿಕನಲ್ಲಿ ಸ್ವಲ್ಪ ಚರ್ಬಿ ಇರೋದ್ರಿಂದ ಅದು ಕೂಡ ಸ್ವಲ್ಪ ಹೈಲೈಟ್ ಆಗಿ ಆಯಿಲ್ ಥರ ಕಾಣಿಸುತ್ತೆ. ಇವಾಗ ಎರಡು ಫ್ರೈ ಆಗಿದೆ. ನಾನು ತಗೊಂಡಿರೋ ಅರ್ಧ ಕೆಜಿ ಮೊಟ್ಟೆ ಕೋಳಿನ ಫುಲ್ಲಾಗಿ ಹಾಕ್ಕೊಳ್ತಾ ಇದ್ದೀನಿ. ಈ ಚಿಕನ್ನ ಎಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಚಿಕನ್ನಲ್ಲಿರೋ ನೀರೆಲ್ಲ ಹೋಗಬೇಕು. ಹಾಗೆ ಎಣ್ಣೆ ಆಯಿಲಾಗಿ ಅದಾಗೆ ಅದು ಬಿಟ್ಕೊಂಡಾಗ ನಮಗೆ ಪರ್ಫೆಕ್ಟಾಗಿ ಚಿಕನ್ನು ನೀರೆಲ್ಲ ಹೋಗಿದೆ ಅಂತ ಆವಾಗ ಮಸಾಲೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಒಂದು 10-15 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ನೀರು ಸ್ವಲ್ಪನೇ ಬಿಡ್ತಾ ಇದೆ. ಈ ಥರ ಬಿಡೋವರೆಗೂ ನಾವೊಂದು ಕೈ ಬಿಡ್ದೇನೆ ಈ ಥರ ಮಿಕ್ಸ್ನ ಮಾಡ್ಕೊಳ್ತಾನೆ ಇರಿ. ನೋಡಿ ಯಾವ ಥರ ಕಲರ್ ಚೇಂಜ್ ಆಗ್ತಿದೆ ಅಂತ ಚಿಕನಲ್ಲಿ. ಈ ಟೈಮಲ್ಲಿ ನಿಮಗೆ ಉಪ್ಪು ಅಂದರೆ ಚಿಕನ್ಗೆ ಎಷ್ಟು ಬೇಕು ಉಪ್ಪು ಅಷ್ಟನ್ನ ಕೂಡ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು. ಇದು ಅಂಗಡಿಲಿ ತರ್ತೀವಲ್ಲ ಮಾಮೂಲಿ ಚಿಕನು, ಆ ರೀತಿ ಇರೋದಿಲ್ಲ. ಇದು ಬೇಯೋದು ತುಂಬಾ ಲೇಟ್ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಇದನ್ನು ಕೂಡ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಳಿ, ನೀರಿನ ಅಂಶ ಎಲ್ಲ ಹೋಗಲಿ. ಇವಾಗ ನಾವು ಉಪ್ಪು ಹಾಕಿರೋದ್ರಿಂದ ಇನ್ನೂ ಜಾಸ್ತಿ ನೀರನ್ನ ಬಿಟ್ಕೊಳ್ಳುತ್ತೆ. ಚಿಕನಲ್ಲಿ ಮೊಟ್ಟೆ ಬರುತ್ತಲ್ಲ, ಸೊ ಆ ಸಣ್ಣದಾಗಿರೋ ಮೊಟ್ಟೆನ ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ. ಈ ಟೈಮಲ್ಲಿ ಹಾಕ್ಕೊಳ್ಬೇಡಿ. ಈ ಟೈಮಲ್ಲಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡುವಾಗ ಮೊಟ್ಟೆ ಒಡೆದೋಗುತ್ತೆ. ಸೊ ಅದನ್ನು ನಾವು ಮಸಾಲೆ ಹಾಕ್ಕೊಳ್ತೀವಲ್ಲ ಲಾಸ್ಟಲ್ಲಿ, ಆವಾಗ ಸೇರಿಸ್ಕೊಳ್ಬೇಕಾಗತ್ತೆ. ನೋಡಿ ಚಿಕನಲ್ಲಿ ಎಷ್ಟು ನೀರನ್ನ ಬಿಡ್ತಾ ಇದೆ ಅಂತ. ಈಗ ಚಿಕನ್ನ ಚೆನ್ನಾಗಿ ಬೇಯ್ತಾ ಇದೆ. ಅದು ಇನ್ನೂ ಒಂದು 10 ನಿಮಿಷ ಚೆನ್ನಾಗಿ ಬೇಯ್ಕೊಳ್ಳಿ. ಅಲ್ಲಿವರೆಗೂ ಚಿಕನ್ ಸಾಂಬಾರಿಗೆ ಬೇಕಾಗಿರೋ ಮಸಾಲೆನ ರುಬ್ಕೊಂಡು ಬರೋಣ. ನೋಡಿ, ಈ ಐಟಮ್ ಎಲ್ಲನೂ ನಾವು ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರುಬ್ಬೋದಷ್ಟೇ ಬಾಕಿ ಇದೆ. ನಿಮಗೆ ಏನೇನು ಐಟಮ್ಸ್, ಯಾವ ಚಿಕನ್ನು ತಗೊಂಡಿದ್ದೀರಾ ಅಂದರೆ ಏನು ಕ್ವಾಂಟಿಟಿಲಿ ತಗೊಂಡಿದ್ದೀರಾ ಆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಮಸಾಲೆ ಐಟಮ್ಸು. ಇವಾಗ ಒಂದು 2 ಇಂಚ್ ಆಗುವಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಮತ್ತು 1 ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ಕಮ್ಮಿ ಆಗಿರೋ ಟೊಮೊಟೊನೇ ಸೇರಿಸ್ಕೊಳ್ಳಿ. ಅಂದರೆ ಸಣ್ಣ ಸೈಜ್ ಆಗಿರೋ ಒಂದೇ 1 ಟೊಮೊಟೊನ ಸೇರಿಸ್ಕೊಳ್ಳಿ, ಹುಳಿ ಬಂದ್ಬಿಡತ್ತೆ. ಈಗ 1 ಈರುಳ್ಳಿನ ಹಾಕ್ಕೊಂಡು ಮತ್ತು 2 ಕಪ್ ಆಗುವಷ್ಟು ತೆಂಗಿನಕಾಯಿ ಪೀಸಸ್ನ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಒಂದು ಕಲರ್ಗಷ್ಟೇ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಖಾರಕ್ಕೆ 2 ಒಣಮೆಣ್ಸಿನ್ಕಾಯಿ, ಗುಂಟೂರು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಮತ್ತು ಒಂದು 8-10 ಲವಂಗ ಸೇರಿಸ್ಕೊತಾ ಇದ್ದೀನಿ. ಹಾಗೆ 2 ಇಂಚ್ ಆಗುವಷ್ಟು ಚಕ್ಕೆನ ಸೇರಿಸ್ಕೊತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸನ್ನ ಸೇರಿಸ್ಕೊತಾ ಇದ್ದೀನಿ. ಮೆಣಸು ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ, ಅದು ಬೇರೆ ಥರನೇ ಖಾರ ಕೊಡುತ್ತೆ. ಸೊ ಹಾಗಾಗಿ 1 ಟೇಬಲ್ ಸ್ಪೂನ್ ಆದರೆ ಸಾಕಾಗತ್ತೆ. ಈಗ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿ ಆಗುವಷ್ಟು ಪುದೀನ ಸೊಪ್ಪು. ಪುದೀನ ಇಷ್ಟಪಡಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಸಾಂಬಾರು ಪುಡಿನ ಹಾಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಮಟನ್ ಸಾಂಬಾರು ಪುಡಿ ಇದೆ ಅಂತಂದರೆ ಅದನ್ನ ಸೇರಿಸ್ಕೊಂಡು ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಈಗ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಂಡು 2 ಬೌಲ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಇದು ರುಬ್ಬೋದಕ್ಕೆ ಎಷ್ಟು ಬೇಕು ನೀರು ಅಷ್ಟನ್ನ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ಜಾಸ್ತಿ ನೀರಾಗಿ ರುಬ್ಕೊಳ್ಬೇಡಿ, ಸ್ವಲ್ಪ ಗಟ್ಟಿಯಾಗಿ ತಿಕ್ಕಾಗಿ ರುಬ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಇಲ್ಲಿ ಈ ರೀತಿ ನೈಸಾಗಿ ರುಬ್ಕೊಂಡಿದ್ದೀನಿ. ಯಾವುದೇ ರೀತಿ ರಫ್ ಆಗಿ ಕಾಣಿಸ್ತಾ ಇಲ್ಲ. ನೀವು ಈ ಥರ ಸಾಂಬಾರುಗಳನ್ನ ಮಾಡಬೇಕಾದಾಗ ತುಂಬಾ ನೈಸಾಗಿ ರುಬ್ಕೊಳ್ಬೇಕಾಗತ್ತೆ. ಈ ರೀತಿ ರುಬ್ಕೊಂಡಾಗ ನಮಗೆ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾವು ಬೇಯೋದಕ್ಕೂ ಇಟ್ಟಿದ್ವಲ್ಲ ಚಿಕನ್ನು, ಅದು ನೀರೆಲ್ಲ ಬಿಟ್ಕೊಂಡು ಬರೀ ಎಣ್ಣೆ ಮಾತ್ರ ಇದೆ. ಇವಾಗ ಇದಕ್ಕೆ ನಾವು ಮಸಾಲೆನ ಸೇರಿಸ್ಕೊಳ್ಬೇಕಾಗತ್ತೆ. ಇದನ್ನು ನಾವು ಕಲರೆಲ್ಲ ಚೇಂಜ್ ಆಗಿದೆ ಅಲ್ವಾ, ಆಲ್ರೆಡಿ ಉಪ್ಪು ಹಾಕ್ಕೊಂಡಿರೋದ್ರಿಂದ ನೀವು ಸಾಂಬಾರಿಗೆ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ. ನಾವು ರುಬ್ಬಿರೋಂತಹ ಮಸಾಲೆನ ಇದಕ್ಕೆ ಇವಾಗ ಸೇರಿಸ್ಕೊತಾ ಇದ್ದೀನಿ.
ಈ ಮೊಟ್ಟೆ ಕೋಳಿ ಸಾಂಬಾರನ್ನ ನಾನು ಸ್ವಲ್ಪ ತಿಕ್ಕಾಗೆ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಮುದ್ದೆ, ಪರೋಟ, ಚಪಾತಿ, ಇಡ್ಲಿ ಈ ಎಲ್ಲ ಐಟಮ್ಸ್ಗೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರತ್ತೆ. ತುಂಬ ನೀರಾಗಿ ಮಾಡಿಕೊಂಡ್ರೆ ಅಂದರೆ ತೆಳುವಾಗಿ ಸಾಂಬಾರನ್ನ ಮಾಡಿಕೊಂಡ್ರೆ ಅಷ್ಟು ಟೇಸ್ಟಾಗಿರಲ್ಲ ಅಂತ ಅನಿಸುತ್ತೆ. ನಿಮಗೆ ಯಾವ ರೀತಿ ಇಷ್ಟಪಡ್ತೀರಾ ಆ ರೀತಿ ಡಿಪೆಂಡ್ ಆಗುತ್ತೆ. ರೈಸ್ಗೆಲ್ಲ ತಿನ್ನಬೇಕು ಅಂತಂದಾಗ ಸ್ವಲ್ಪ ಸಾಂಬಾರನ್ನ ತೆಳುವಾಗೇ ಮಾಡ್ಕೊಳ್ಳಿ. ಇಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಅಷ್ಟೇ ಇದನ್ನು ಮುದ್ದೆ ಮತ್ತು ಚಪಾತಿ ಪರೋಟಾಗೆ ಕಾಂಬಿನೇಷನ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ನಮಗೆ ಎಷ್ಟು ಬೇಕು ನೀರು ಅಷ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನಾವು ಆಲ್ರೆಡಿ ಜಾರಲ್ಲೆಲ್ಲ ಮಸಾಲೆ ರುಬ್ಬಿದ್ವಲ್ವ, ಅದೇ ಮಸಾಲೆ ಎಲ್ಲ ತೊಳೆದು ಇಲ್ಲಿ ಒಂದು 2 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಮಾಡ್ತಾ ಇರೋಂತಹ ಮೊಟ್ಟೆ ಕೋಳಿ ಸಾಂಬಾರು 3ರಿಂದ 4 ಜನ ತಿನ್ನೋಷ್ಟು ಆಗಿದೆ. ನಿಮಗೆ ಮನೇಲಿ ಜಾಸ್ತಿ ಇದ್ದಾರೆ ಅಂತಂದರೆ ನಿಮಗೆ ಎಷ್ಟು ಬೇಕೋ ಅಂದರೆ 1 kg 2 kg ಯಾವ ರೀತಿ ಮಾಡ್ಕೋತೀರಾ ಅದ್ರ ಮೇಲೆ ಮಸಾಲೆನ ಡಿಪೆಂಡ್ ಆಗುತ್ತೆ. ನೀವು ನೋಡಿಕೊಂಡು ನಾನು ಹಾಕಿರುವಂತಹ ಮಸಾಲೆ ಕ್ವಾಂಟಿಟಿಲಿ ಡಬಲ್ನ ಹಾಕ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಅಂತ. ತುಂಬ ತೆಳುವಾಗೂ ಇಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ, ನಾರ್ಮಲ್ ಮೀಡಿಯಮ್ ಸೈಜಲ್ಲಿ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಬೇಕಾಗಿರೋ ಪೌಡರ್ ಐಟಮ್ನ ಸೇರಿಸ್ಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಪುಡಿನ ಸೇರಿಸ್ಕೊಳ್ಳೋಣ. ಗರಂ ಮಸಾಲೆ ಪುಡಿ ಸೇರಿಸ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕಸೂರಿ ಮೇಥಿ 1 ಟೇಬಲ್ ಸ್ಪೂನ್ ಆಗುವಷ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲೇ ಉಪ್ಪು ಹಾಕ್ಕೊಂಡಿರೋದ್ರಿಂದ ಇಲ್ಲಿ 1 ಟೇಬಲ್ ಸ್ಪೂನ್ ಉಪ್ಪು ಸಾಕಾಗತ್ತೆ. ಸೊ ಇದನ್ನೆಲ್ಲನೂ ಹಾಕ್ಕೊಂಡು ಮಿಕ್ಸ್ನ ಮಾಡ್ಕೊಳ್ಬೇಕು. ನಾನು ಹೇಳೋ ಮೆಥಡಲ್ಲಿ ಈ ಸಾಂಬಾರನ್ನ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತೀರಾ. ಪದೇ ಪದೇ ಮಾಡಿಸ್ಕೊಂಡು ತಿಂತಾರೆ ಮನೆಯಲ್ಲಿ. ನಾವು ಆಲ್ರೆಡಿ ಮೊಟ್ಟೆನ ಎತ್ತಿಟ್ಕೊಂಡಿದ್ವಲ್ಲ ಪಕ್ಕದಲ್ಲಿ, ಆ ಮೊಟ್ಟೆನ ಇದರದೊಳಗೆ ಸೇರಿಸ್ಕೊಳ್ಳೋಣ. ನಾನು ಆಲ್ರೆಡಿ ತುಂಬ ಮೊಟ್ಟೆಗಳನ್ನ ಸಾಂಬಾರು ಒಳಗಡೆ ಹಾಕೊಂಡಿದ್ದೀನಿ. ಈಗ ಲಾಸ್ಟಲ್ಲಿ 3-4 ಮೊಟ್ಟೆನ ಸೇರಿಸ್ಕೊಂಡಿದ್ದೀನಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 4ರಿಂದ 5 ವಿಜಿಲ್ ಬರ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಂದಿರೋ ಅಂತಹ ಸಾಂಬಾರು ರೆಡಿ ಆಗುತ್ತೆ. ನೋಡಿದ್ರಲ್ಲ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.